ಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬಾಡದಬೈಲ್ ಗ್ರಾಮದಲ್ಲಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಸೊರಬ ತಾಲೂಕಿನಲ್ಲಿರುವ ಬಾಡದಬೈಲ್ ಗ್ರಾಮದಲ್ಲಿ 9 ವರ್ಷಕ್ಕೊಮ್ಮೆ ನಡೆಯುವ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಿತು. 7 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಗಳು ಶ್ರೀ ನಂದೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶಿವರಾಮೇಗೌಡರು ಮಾತನಾಡಿ, ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದ ನಾವುಗಳು ಇಂಗ್ಲಿಷ್ ಭಾಷೆಯ ವ್ಯಾಮೋಹಕ್ಕೆ ಸಿಲುಕಿ ಕನ್ನಡ ಭಾಷೆಯನ್ನು ಮರೆಯುತ್ತಿದ್ದೇವೆ. ಕನ್ನಡ ಭಾಷೆಯ ಭಾವನಾತ್ಮಕ ಸಂಬಂಧಗಳನ್ನು ಬೆಳೆಸುವ ಭಾಷೆಯಾಗಿದ್ದು ಅತ್ಯಂತ ವಿಶಾಲವಾಗಿದೆ. ನಾವೆಲ್ಲ ಕನ್ನಡ ಭಾಷೆಯನ್ನು ಗೌರವಿಸಿ ಅದನ್ನು ಉಳಿಸಿ ಬೆಳೆಸಬೇಕಿದೆ ಎಂದರು. 400 ವರ್ಷಗಳ ಹಿಂದೆ ಹುಟ್ಟಿದಂತ ಒಂದು ಇಂಗ್ಲಿಷ್ ಭಾಷೆ 2,500 ವರ್ಷಗಳ ಹಿಂದೆ ಇದ್ದಂತ ನನ್ನ ಮಾತೃಭಾಷೆ ಕನ್ನಡವನ್ನು ಕೊಂದಾಕತ್ತೆ ಅಂದ್ರೆ ಏನಿದೆ ಅಂತ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಏನಿಲ್ಲ, ಕನ್ನಡದಲ್ಲಿ ಇಲ್ದಿಲ್ಲ ಇರೋದು ಇಂಗ್ಲಿಷ್ ಅಲ್ಲಿ ಇದೆಯಾ? ನೀವೆಲ್ಲ ಹಳ್ಳಿಲಿದ್ರು ಇಂಗ್ಲಿಷ್ ಪ್ರಭಾವ ಯಾಕೆ ಬೀರಿದೆ ಅಂತ ಹೇಳಿದ್ರೆ ಸುಲಭವಾಗಿ ಕೇಳ್ತೀನಿ ಕೇಳಿ. ಮಾವಿನ ಹಣ್ಣಿಗೆ ನೀವೇನ್ ಹೇಳ್ತೀರಾ ಇಂಗ್ಲಿಷ್ ಅಲ್ಲಿ? ಮಾವಿನ ಹಣ್ಣಿಗೆ ಏನ್ ಹೇಳ್ತೀರಪ್ಪ? ಸ್ವಲ್ಪ ಜೋರ ಹೇಳಿ. ಮಾವಿನ ಹಣ್ಣಿಗೆ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಕಲ್ತಿದ್ದೀರಾ ಅಂತ ಇವಾಗ ಗೊತ್ತಾಗತ್ತೆ. ಇದೇ ವೇದಿಕೆಯಲ್ಲಿ ಹಲವು ಗಣ್ಯರನ್ನು ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀಮತಿ ರಾಜರಾಜೇಶ್ವರಿ, ಶ್ರೀ ಭೀಮೇಶ್ವರಿ ಜೋಶಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಐತಿಹಾಸಿಕ ಪ್ರಸಿದ್ಧ ಪ್ರವಾಸಿ ತಾಣ ಗೋಕರ್ಣದಲ್ಲಿ ನಿರ್ದೇಶಕ ಗುರುಪ್ರಸಾದ್ ನಿರ್ದೇಶನದ ಫಸ್ಟ್ ಲವ್ ಚಲನಚಿತ್ರದ ಚಿತ್ರೀಕರಣ ಯಶಸ್ವಿಯಾಗಿ ಜರುಗಿತು. ಈ ಕುರಿತು ನಿರ್ದೇಶಕ ಗುರುಪ್ರಸಾದ್ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ನಾನು ಶಿವಭಕ್ತನಾಗಿರುವುದರಿಂದ ಗೋಕರ್ಣಕ್ಕೆ ಸಾಕಷ್ಟು ಬಾರಿ ಆಗಮಿಸಿದ್ದೇನೆ. ನನ್ನ ಚಲನಚಿತ್ರದ ಶೂಟಿಂಗ್ ಆಗಿ ಇಲ್ಲಿ ಆಗಮಿಸಿದ್ದೆ. ನನ್ನ ಚಲನಚಿತ್ರಕ್ಕಾಗಿ ಒಬ್ಬ ಹುಚ್ಚನ ಅಗತ್ಯವಿತ್ತು. ಕಲಾವಿದರಿಂದ ಈ ಪಾತ್ರ ಮಾಡಿಸುವ ಬದಲು ನೈಜ ಹುಚ್ಚನ ಹುಡುಕಾಟದಲ್ಲಿದ್ದಾಗ ಇಲ್ಲೊಬ್ಬ ವ್ಯಕ್ತಿ ನನ್ನ ಕಣ್ಣಿಗೆ ಬಿದ್ದ. ಈತನಿಂದ ಹಲವು ದೃಶ್ಯಗಳನ್ನ ಮಾಡಿಸಿದ್ದೇನೆ. ಅಸಲಿಗೆ ಈತ ಹುಚ್ಚನಲ್ಲ, ಕೆಲಸ ಕಾರ್ಯ ಇಲ್ಲದೆ ಅಲಿಯುತ್ತಿದ್ದ. ಹಾಗಾಗಿ ನಮ್ಮ ಆಫೀಸ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಲು ಹೇಳಿದ್ದು ಈತನನ್ನ ನಮ್ಮೊಂದಿಗೆ ಬೆಂಗಳೂರಿಗೆ ಕರೆದೊಯ್ಯುವುದಾಗಿ ಹೇಳಿದರು. ಈತ ಬಂದು ಮುತ್ತಣ್ಣ ಅಂತ ಹೇಳಿ ನನ್ನ ಸಿನಿಮಾದಲ್ಲಿ ಹುಚ್ಚಿನ ಪಾತ್ರ ಬೇಕಿತ್ತು. ನಾನು ಹುಚ್ಚಿನ ಪಾತ್ರ ಬೇರೆಯವ್ರಿಗೆ ಹಾಕ್ಸಕ್ಕಿಂತ ನ್ಯಾಚುರಲ್ ಹುಚ್ಚಿನ ಹಿಡಿಯೋಣ ಅಂತ ನಾವು ಓಡಾಡ್ತಾ ಇದ್ವು ಗೋಕರ್ಣ ಸುತ್ತ. ಹಾಗೆ ನಮ್ಮ ಕ್ಯಾಮ್ರಾಮನ್ ಕಣ್ಣಿಗೆ ಬಿದ್ದ. ಕ್ಯಾಮ್ರಾಮನ್ ಸಾಮ್ರಾಟ್ ಅಂತ ಹೇಳಿ ಅವ್ನ ಕಣ್ಣಿಗೆ ಬಿದ್ದ ಮೇಲೆ ಗುರುಗಳು ಆಗತ್ತ ನೋಡಿತ ಬೈಲಿ ಅಂತ ಕರೆದೆ. ಹುಚ್ಚ ಅವರು ನಾವು ಹೇಳ್ದಂಗೆ ಮಾಡ್ತಾರ ಇಲ್ವ ಅಂತಿತ್ತಲ್ಲ. ಫಸ್ಟ್ ಮಾತಾಡ್ಸೋಣ ಅಂತ ಮಾತಾಡ್ಸಿದಾಗ ಆಮೇಲೆ ಗೊತ್ತಾಯ್ತು ನಾನು ಹುಚ್ಚ ಅಲ್ಲ ಅವನು. ಅಂದ್ರೆ ಹೀರೋಯಿನ್ನು ಪ್ರೇಮ ಅಂತಿರ್ತಾಳೆ, ಇವನು ಹುಚ್ಚ. ಅವಳು ನೋಡಿ ನಗ್ತಿರ್ತಾನೆ, ಪ್ರೇಮ ಅಂತ ಅಂದ್ಬಿಟ್ಟು ನಂತರ ನೀನು ಹುಚ್ಚಿ ಆಗ್ಬಿಟ್ಟಿಯಲ್ಲ ಅಂತ ಹೇಳಿ ನಗ್ತಾನೆ. ಅದು ನಗೋದಕ್ಕೆ ಬೇಕಿತ್ತು. ನಾನು ಗೋಕರ್ಣ ಎಲ್ಲ ಹುಡುಕಿಸಿದಾಗ ಈ ವ್ಯಕ್ತಿ ಕಣ್ಣಿಗೆ ಬಿದ್ದ. ಇವ್ನು ನೋಡ್ತೀನಿ, ಮಾತಾಡ್ಸ್ತೇನೆ. ಫಸ್ಟ್ ನಾನು ಆರ್ಟಿಸ್ಟ್ ಫಸ್ಟ್ ಮಾತಾಡ್ಸಿದ್ರೆ ಇವ್ನು ಹುಚ್ಚ ಅಲ್ಲ ಇವನು. ಏನೇ ಇರಲಿ, ಕೆಲಸ ಕಾರ್ಯ ಇಲ್ಲದೆ ಅಲಿಯುತ್ತಿದ್ದ ವ್ಯಕ್ತಿಯೋರ್ವನಿಗೆ ಕೆಲಸ ಕೊಟ್ಟು ಆತನ ಬಾಳಿಗೆ ಬೆಳಕಾದ ನಿರ್ದೇಶಕ ಹಾಗೂ ಚಿತ್ರತಂಡದ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಹೋಳಿ ಹಬ್ಬದಂದು ಭಟ್ಕಳದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸುವ ನಿಟ್ಟಿನಲ್ಲಿ ತಾಲೂಕಿನ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಪೊಲೀಸ್ ಅಧಿಕಾರಿಗಳು, ಸಹಾಯಕ ಆಯುಕ್ತರು ಹಾಗೂ ಎಲ್ಲ ಸಮುದಾಯದ ಮುಖಂಡರ ಉಪಸ್ಥಿತಿಯಲ್ಲಿ ಶಾಂತಿ ಸಭೆ ನಡೆಯಿತು. ಮಾರ್ಚ್ 23, 24ರಂದು ದೇಶಾದ್ಯಂತ ಹಿಂದೂಗಳ ಸಂಭ್ರಮದ ಹಬ್ಬವಾದ ಹೋಳಿ ಹಬ್ಬಕ್ಕೆ ಭರದ ಸಿದ್ಧತೆಗಳು ನಡೆಯುತ್ತಿದ್ದು, ತಾಲೂಕಿನಲ್ಲಿಯೂ ಕೂಡ ವಿಶೇಷವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಹೋಳಿ ಹಬ್ಬದ ಸಂಭ್ರಮದಲ್ಲಿ ಒಬ್ಬರಿಗೊಬ್ಬರು ಬಣ್ಣ ಹಚ್ಚುವ ಸಂಭ್ರಮದಲ್ಲಿ ಅತಿರೇಕದಿಂದ ಯಾವುದೇ ಗಲಾಟೆ ಗದ್ದಲವಿಲ್ಲದೆ ಶಾಂತಿಯುತವಾಗಿ ಸಂಭ್ರಮದಿಂದ ಆಚರಿಸಬೇಕೆಂದು ತಾಲೂಕಿನ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಸಹಾಯಕ ಆಯುಕ್ತರು, ಪೊಲೀಸ್ ಅಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ಸಮುದಾಯದವರನ್ನೊಳಗೊಂಡಂತೆ ಶಾಂತಿ ಸಭೆ ನಡೆಸಲಾಯಿತು. ಜಿಲ್ಲಾ ಹೆಚ್ಚುವರಿ ಎಸ್ಪಿ ದೇವರಾಜ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿ, ಹೋಳಿ ಹಬ್ಬದ ಸಂಭ್ರಮದಲ್ಲಿ ಯಾವುದೇ ವ್ಯಕ್ತಿಯಾಗಲಿ ವಾಹನ ಸವಾರರಿಗೆ ಅಥವಾ ಆಸಕ್ತಿ ಇಲ್ಲದ ವ್ಯಕ್ತಿಯನ್ನ ಒತ್ತಾಯಪೂರ್ವಕವಾಗಿ ಬಣ್ಣ ಹಚ್ಚುವುದು, ವಾಹನಗಳನ್ನು ತಡೆ ಹಿಡಿದು ಅವರ ಮೇಲೆ ಬಣ್ಣ ಎರಚುವುದು ಸೇರಿದಂತೆ ಯಾವುದೇ ರೀತಿಯ ಅತಿರೇಕದ ವರ್ತನೆಗೆ ಆಸ್ಪದವಿಲ್ಲ. ಇಂತಹ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಲ್ಲಿ ಪೊಲೀಸರು ಅಂತವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಈ ಬಗ್ಗೆ ಹಿರಿಯರು ಮಕ್ಕಳಿಗೆ ಮಾಹಿತಿ ನೀಡಬೇಕು. ಯಾರು ಸಹ ಕಾನೂನನ್ನು ಕೈಗೆತ್ತಿಕೊಳ್ಳದೆ ಯಾವುದೇ ವಿಷಯವಿರಲಿ ಅದನ್ನ ಪೊಲೀಸರ ಗಮನಕ್ಕೆ ತರುವ ಕೆಲಸ ಮಾಡಬೇಕು ಎಂದರು. ಏನೇ ಸಮಸ್ಯೆ ಆದರೆ ಎಲ್ಲೇ ಆಗಲಿ, ಯಾರೇ ಆಗಲಿ, ನಿಮ್ಗೆ ಅನಿಸುತ್ತೆ ಏನೋ ಸ್ವಲ್ಪ ಫೋರ್ಸ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಎಕ್ಸಸ್ ಆಗ್ತಾ ಇದೆ ಅಥವಾ ಆಗಬಹುದು ಅಂತ ಅನಿಸಿದ್ರೆ ತಕ್ಷಣ ಮಾಹಿತಿ ಕೊಡಿ. ನಮ್ಮ ಕಂಟ್ರೋಲ್ ರೂಮಿಗೆ ಪೊಲೀಸ್ ಆಫೀಸರ್ಸ್ ಇದ್ದಾರೆ. ಅದು ನಂಬರ್ ಜ್ಞಾಪಕಕ್ಕೆ ಭಾರಿ ಸುಲಭ ಇದೆ. 94980808 ಮತ್ತು 52 ಮೊದಲು 8
ಸಂಖ್ಯೆಗಳು ಇಡೀ ಜಿಲ್ಲೆಯ ಎಲ್ಲ ಪೊಲೀಸ್ ಆಫೀಸರ್ ಸಂಖ್ಯೆ ಒಂದೇ ಇದೆ. ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರಾದ ವಸಂತ್ ಖಾರ್ವಿ ಮಾತನಾಡಿ, ಸದ್ಯ ತಾಲೂಕಿನಲ್ಲಿರುವ ಹಲವು ಗೂಡಂಗಡಿಗಳಲ್ಲಿ ಚಹಾ ಮಾರುವವರಿಗಿಂತ ಸಾರಾಯಿ ಮಾರುವವರ ಸಂಖ್ಯೆ ಹೆಚ್ಚಾಗಿದ್ದು, ಹೋಳಿ ಹಬ್ಬದ ನೆಪದಲ್ಲಿ 90% ಜನರು ಸಾರಾಯಿ ಕುಡಿದೇ ಹಬ್ಬದಲ್ಲಿ ಭಾಗವಹಿಸುತ್ತಾರೆ. ಈ ಬಗ್ಗೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಮಾರ್ಚ್ 23 ಮತ್ತು 24ರಂದು ತಾಲೂಕಿನಾದ್ಯಂತ ಸಾರಾಯಿ ಬಂದ್ ಮಾಡಬೇಕಾದ ಅನಿವಾರ್ಯತೆ ಇದೆ ಎಂದರು. ಡಿಪಾರ್ಟ್ಮೆಂಟ್ ನಾವು ಹೇಳಿದ್ರಿಂದ ಅಲ್ಲಿ ಅಂಗಡಿ ಬಂದ್ ಆಗುದಿಲ್ಲ, ಡಿಪಾರ್ಟ್ಮೆಂಟ್ ಇಂದ ರೇಂಜ್ ಜಾಸ್ತಿ ಆಗ್ತದೆ. ನೋಡಿ ಎಷ್ಟು ಹೋಗಿ ಯಾಕೆ ಹೇಳಿದ್ರೆ ನಾವು ಸಾಕಷ್ಟು ಹೇಳಿದ್ದೇವೆ, ಹೇಳುವುದು ಬಂದ್ ಮಾಡಿಬಿಟ್ಟಿದ್ದೇವೆ. ಎಲ್ಲ ಕೂಡ ಅಂಗಡಿಗಳನ್ನು ಸರಾಯಿ ಮಾಡ್ತಾರೆ, ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ. ನಾವು ನೋಡ್ತೇವೆ ಪೊಲೀಸ್ ಬಂದು ಸ್ವಲ್ಪ ಒಂದೆರಡು ದಿವಸ ಅದನ್ನು ಬಂದ್ ಮಾಡ್ತಾರೆ, ಪ್ರಮಾಣಿಕ ಪ್ರಯತ್ನ ಮಾಡ್ತಾರೆ. ಮತ್ತೊಂದು ಅದೇ ಪೊಲೀಸ್ ಬಂದ್ಕೊಂಡು ಬೇರೆ ರೀತಿಯಲ್ಲಿ ಹೋಗ್ತಾರೆ. ಇದು ಕೂಡ ನಾನು ನೋಡಿದ್ದೇನೆ, ಸಾಕ್ಷಿ ಸಮೇತವಾಗಿ ನಿಮ್ಗೆ ಕೊಡ್ತೇನೆ. ಭಟ್ಕಳದಲ್ಲಿ ಬಂದರ ಬಹಳ ಹೊತ್ತು, ಹಾಗಾಗಿ ನೀವು ದಯವಿಟ್ಟು ಆ ದಿವಸದ ತಲುಪರು. ತಾಲೂಕಿನಾದ್ಯಂತ ಹೋಳಿ ಹಬ್ಬದ ಸಂಭ್ರಮದ ನಿಮಿತ್ತ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಹಬ್ಬವನ್ನ ಹಬ್ಬದ ರೀತಿಯಲ್ಲಿ ಆಚರಿಸಿದರೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಅದನ್ನ ಬಿಟ್ಟು ಕೆಲವರು ಸಿಕ್ಕಿದ್ದೇ ಅವಕಾಶ ಎಂದು ಬೇಕಾಬಿಟ್ಟಿ ಹೋಳಿಯ ಹಬ್ಬದ ನೆಪದಲ್ಲಿ ಕಂಡವರಿಗೆಲ್ಲ ಬಣ್ಣ ಹಚ್ಚಿ ಮಜಾ ನೋಡುವುದು ಸೂಕ್ತವಲ್ಲ. ಈ ಹಬ್ಬವನ್ನ ಎಲ್ಲರೂ ಸಂಭ್ರಮದಿಂದ ಆಚರಿಸುವಂತಾಗಲಿ ಎನ್ನುವುದು ಅಲ್ಲಿಯ ಸ್ಥಳೀಯರ ಆಗ್ರಹವಾಗಿದೆ. ಭಟ್ಕಳ ತಾಲೂಕಿನಲ್ಲಿ ಕರ್ನಾಟಕ ಬ್ಯಾಂಕ್ನ 1261ನೇ ಎಟಿಎಂ ಕೇಂದ್ರವನ್ನ ಉಡುಪಿ ವಲಯದ ಸಹಾಯಕ ಪ್ರಧಾನ ವ್ಯವಸ್ಥಾಪಕಿ ವಿದ್ಯಾಲಕ್ಷ್ಮಿ ಅವರು ಉದ್ಘಾಟಿಸಿದರು. 93 ವರ್ಷಗಳ ಇತಿಹಾಸವಿರುವ 723 ಶಾಖೆಗಳನ್ನು ಹೊಂದಿರುವ ಕರ್ನಾಟಕ ಬ್ಯಾಂಕ್ ಈಗಾಗಲೇ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿಕೊಂಡಿದ್ದು, ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷಿ ಯೋಜನೆಯಾದ ಜನಧನ್ ಯೋಜನೆ ಸೇರಿದಂತೆ ಹಲವಾರು ಯೋಜನೆಗಳ ಅನುಷ್ಠಾನದಲ್ಲಿ ಈ ಬ್ಯಾಂಕ್ ಮುಂಚೂಣಿಯಲ್ಲಿದೆ. ಭಟ್ಕಳದಲ್ಲಿ ಕರ್ನಾಟಕ ಬ್ಯಾಂಕ್ನ 1261ನೇ ಎಟಿಎಂ ಕೇಂದ್ರವನ್ನ ಉಡುಪಿ ವಲಯದ ಸಹಾಯಕ ಪ್ರಧಾನ ವ್ಯವಸ್ಥಾಪಕಿ ವಿದ್ಯಾಲಕ್ಷ್ಮಿ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕರ್ನಾಟಕ ಬ್ಯಾಂಕ್ ಗ್ರಾಹಕರ ವಿಶ್ವಾಸವನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದ್ದು, ಗ್ರಾಹಕರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಭಟ್ಕಳದಲ್ಲಿ ಎಟಿಎಂ ಕೇಂದ್ರವನ್ನು ಉದ್ಘಾಟಿಸಿದ್ದೇವೆ. ಇದೇ ತಿಂಗಳ ಕೊನೆಯಲ್ಲಿ ಇನ್ನು 14 ಎಟಿಎಂ ಕೇಂದ್ರಗಳನ್ನು ತೆರೆಯುವ ಉದ್ದೇಶ ಹೊಂದಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಟ್ಟಡದ ಮಾಲೀಕ ಮುರಳಿ ನಾಯಕ್, ಜೆಡಿ ಭಟ್, ನಿಕಟಪೂರ್ವ ವ್ಯವಸ್ಥಾಪಕ ಕೃಷ್ಣ, ಟಿಎಸ್ ಶಿರೂರ್, ಹಿರಿಯ ಗ್ರಾಹಕರಾದ ನಾಗೇಶ್ ಎಂ ಭಟ್, ವಿಷ್ಣುದಾಸ್ ನಾಯಕ್, ಅಚ್ಯುತ್ ಪೈ, ಗುರುರಾಜ್ ಪೈ, ಟಿಡಿ ನಾಯಕ್, ರಾಮ ಪೈ, ಸತ್ಯನಾರಾಯಣ್ ಶೇಟ್, ಎಎಂ ಖಾನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಳ್ಳತನ ವೃತ್ತಿ ಬಿಟ್ಟು ನ್ಯಾಯಯುತವಾಗಿ ಬದುಕಲು ನನಗೆ ವಸತಿ ಹಾಗೂ ಉದ್ಯೋಗ ನೀಡಬೇಕೆಂದು ಆಗ್ರಹಿಸಿ ಶಿಕಾರಿಪುರದಲ್ಲಿ ವ್ಯಕ್ತಿಯೋರ್ವನಿಂದ ಮೊಬೈಲ್ ಟವರ್ ಏರಿ ವಿನೂತನ ಪ್ರತಿಭಟನೆ. ಹೋಳಿ ಹಬ್ಬದಂದು ಭಟ್ಕಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸುವ ನಿಟ್ಟಿನಲ್ಲಿ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಆಯೋಜಿಸಲಾದ ಶಾಂತಿ ಸಭೆ. ವಿಜೃಂಭಣೆಯಿಂದ ಜರುಗಿದ ಸೊರಬಾದ ಶ್ರೀ ಮಾರಿಕಾಂಬ ದೇವಿಯ ಜಾತ್ರಾ ಮಹೋತ್ಸವ. ಉಡುಪಿ ವಲಯದ ಸಹಾಯಕ ಪ್ರಧಾನ ವ್ಯವಸ್ಥಾಪಕಿ ವಿದ್ಯಾಲಕ್ಷ್ಮಿ ಅವರಿಂದ ಕರ್ನಾಟಕ ಬ್ಯಾಂಕ್ನ 1261ನೇ ಎಟಿಎಂ ಕೇಂದ್ರ ಭಟ್ಕಳದಲ್ಲಿ ಉದ್ಘಾಟನೆ. ಧನ್ಯವಾದಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಫೂರ್ತಿ ಟಿವಿ.